ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಸೋಯಾ ಚಂಕ್ಸ್ ಕರಿ ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಊರಿಗೆ ಹಬ್ಬಕ್ಕೆ ಹೋಗೋದಕ್ಕೆ ಮುನ್ಗೋಡಕ್ಕೆ ನನ್ನ ಅಕ್ಕನ ಮನೆಗೆ ಬಂದಿದ್ದೆ. ಮಾಡ್ತಾ ಇರೋದು ನನ್ನ ಅಕ್ಕ. ಸೊ ಇವತ್ತು ನಮ್ಮ ಅಕ್ಕ ಮಾಡ್ತಾ ಇರೋ ಸೋಯಾ ಚಂಕ್ಸ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಬಿಸಿನೀರಲ್ಲಿ ಅಥವಾ ನೀವು ತಣ್ಣೀರಲ್ಲಿ ಕೂಡ ಭಾಳ ಹೊತ್ತು ಮಾಡೋದಾದರೆ ಸೋಯಾ ಚಂಕ್ಸನ್ನು ಉಪ್ಪು ಹಾಕಿ ನೆನೆದಕ್ಕೆ ಬಿಡಿ. ಬೇಗನೆ ಮಾಡೋದಂದರೆ ಬಿಸಿನೀರಲ್ಲಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕಿ. ಆ ಕಡೆ ಬೀನ್ಸ್ ಪಲ್ಯ ರೆಡಿ ಆಗ್ತಿತ್ತು. ಈರುಳ್ಳಿಯನ್ನು ಅಂದರೆ ಜೀರಿಗೆ ಹಾಕಿ ಮೊದಲಿಗೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಏನು ಮಾಡಿ ಅಂದರೆ ಫ್ರೈ ಮಾಡಿ, ಆನಂತರ ಒಂದು 2 ಸ್ಪೂನು ತುಪ್ಪವನ್ನು ಹಾಕಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ಆದಮೇಲೆ ಕೊತ್ತಂಬರಿ, ಜೀರಿಗೆ, ಚಕ್ಕೆ, ಲವಂಗ, ಜಾಪತ್ರೆ ಎಲ್ಲ ಮಸಾಲೆ ಮಿಕ್ಸ್ ಮಾಡಿರ್ತಕ್ಕಂಥ ಪುಡಿಯನ್ನು ಹಾಕಿ ಎಣ್ಣೆ ಬರೋವರೆಗೂ ಏನು ಮಾಡಿ ಅಂದರೆ ಕುದಿಯೋದಕ್ಕೆ ಬಿಡಿ. ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈ ರೀತಿ ನೋಡಿ ಫುಲ್ಲು ಎಣ್ಣೆಯನ್ನು ಬಿಟ್ಟು ಕುದಿಯುವಾಗ ಟೊಮೆಟೊ ಪೇಸ್ಟನ್ನು 1 ಅಥವಾ 2 ಟೊಮೆಟೊ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಹಾಕಿ ಇದನ್ನು ಸೇರಿಸಿದ ಮೇಲೂ ಕೂಡ ಚೆನ್ನಾಗಿ ಆಯಿಲ್ ಬಿಡೋ ಹಾಗೆ ಕುದಿಯೋದಕ್ಕೆ ಬಿಡಿ. ತುಂಬ ಟೇಸ್ಟಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ನೋಡಿ ಈ ರೀತಿ ಮಿಕ್ಸ್ ಕೊಟ್ಟು ಬಿಡಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೆನೆಸಿಟ್ಕೊಂಡಿರ್ತಕ್ಕಂಥ ಸೋಯಾ ಚಂಕ್ಸನ್ನು ಸೇರಿಸಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಕೂಡ ಹಾಕಬೇಕು. ಅದು ಕ್ಲಿಪ್ ಏನಾಗಿದೆ ಮಿಸ್ ಆಯಿತು. ಸೊ ಕೊನೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸಿ ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ರುಚಿಗೆ ಬೇಕಾದಷ್ಟು ಸಕ್ಕರೆನ ಸೇರಿಸಿ ಕುದಿಯೋದಕ್ಕೆ ಬಿಡಿ. ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಅದೆಲ್ಲ ಕುದಿದು ಏನಾಗುತ್ತೆ ಅಂದರೆ ಮತ್ತೆ ಎಣ್ಣೆ ಬಿಡ್ತದೆ. ಸೊ ಆವಾಗ ಏನಾಯಿತು ಅಂತ ಹೇಳಿದ್ರೆ ಇದು ರೆಡಿ ಆಯಿತು. ಸೊ ಇದಕ್ಕೆ ಮತ್ತೆ ಇನ್ನೇನು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಗೋಡಂಬಿ ಹಾಗೂ ಮೊಸರನ್ನು ಸೇರಿಸಿ ಪೇಸ್ಟನ್ನು ಮಾಡಿಟ್ಕೊಂಡಿರಬೇಕು. ಆ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಬೇಕು. ಇಲ್ಲಿ ನೋಡಿ ನಾನು ಬಿಟ್ಟೋಗಿದ್ದೆ, ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾಯಿದ್ದೀನಿ. ಇನ್ನು ಗೋಡಂಬಿ ಮತ್ತು ಮೊಸರು ಪೇಸ್ಟನ್ನು ಮಾಡಿಟ್ಕೊಂಡಿದ್ದು ಇದನ್ನು ಸೇರಿಸೋದ್ರಿಂದ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಸೊ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟ ಆದರೆ ಇದು ಮುಗಿದ ಹಾಗೆ ಕೊನೆಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸನ್ನು ಹಾಕಿ, ಜಾಸ್ತಿ ಖಾರ ಬೇಕು ಅಂದರೆ ಮೊದಲೇ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಬಿಡಿ. ರೆಡಿ ಆಯಿತು.